ಸರ್ವರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ಇಂದು ನಾವು ತುಮಕೂರಿನ ಪ್ರಸಿದ್ಧ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆವು. ತಾವು ಈಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ಪಂಚಮುಖಿ ಗಣಪತಿಗೆ ಒಂದು ನಮಸ್ಕಾರವನ್ನು ಹಾಕಿ, ಹೀಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ಮಹಾದೇವನಾದ ಶ್ರೀ ಆಂಜನೇಯನ ಸನ್ನಿಧಿಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇರುವಂಥದ್ದು ಕೋಟೆ ಆಂಜನೇಯ ಸ್ವಾಮಿಯ ಅದ್ಭುತವಾದಂತಹ ಒಂದು ಮೂರ್ತಿಯನ್ನು ತಾವು ಕಾಣ್ತಾ ಇದ್ದೀವಿ. ಆ ಒಂದು ಮೂರ್ತಿಗೆ ಮನದಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಅತ್ಯಂತ ವಿಜೃಂಭಣೆಯಿಂದ ವಿದ್ಯುತ್ ದೀಪಾಲಂಕಾರಗಳಿಂದ ಜಿಗಜಿಗಿಸುವಂತಹ ಮೂರ್ತಿಯನ್ನು ಗಮನಿಸ್ತಾ ಮುಂದೆ ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಹಾದ್ವಾರದ ಬಳಿಗೆ ಹೋಗಿದ್ದೇವೆ. ತಾವೀಗ ನೋಡುವಂಥದ್ದು ಮಹಾದ್ವಾರ. ಅದ್ಭುತವಾದಂತಹ ಪುಷ್ಪಾಲಂಕಾರ, ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿರುವುದನ್ನು ತಾವುಗಳು ಕಾಣಬಹುದು. ನಾವೀಗ ನೇರವಾಗಿ ಸರದಿ ಸಾಲಿನಲ್ಲಿ ನಿಂತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಗೆ ಹೋಗ್ತಾ ಇದ್ದೇವೆ. ಈಗ ತಾವು ಪಕ್ಕದಲ್ಲಿ ರಥೋತ್ಸವ ಇದೆ, ಬ್ರಹ್ಮ ರಥೋತ್ಸವ. ಆಂಜನೇಯನ ಒಂದು ಗದೆಯ ರೂಪದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆ ಮಾಡಲಾಗಿದೆ. ಅನಂತರ ನೇರವಾಗಿ ಗರ್ಭಗುಡಿಯಲ್ಲಿರುವಂತಹ ಆಂಜನೇಯ ಮೂರ್ತಿಯನ್ನು ದರ್ಶಿಸಿ ಹಾಗೂ ಉತ್ಸವ ಮೂರ್ತಿಗಳನ್ನು ದರ್ಶಿಸಿ ಹಿಂದಿರುಗಿದ್ದೇವೆ. ಈಗ ತಾವು ಗಮನಿಸುವಂಥದ್ದು ಹನುಮಂತಪುರದಲ್ಲಿರುವಂತಹ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗ ಭೇಟಿ ಕೊಟ್ಟಿದ್ದೇವೆ. ಅಲ್ಲಿನ ಸುಮಾರು 15,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಹಾಗೂ ಭಜನಾ ಕಾರ್ಯಕ್ರಮಗಳನ್ನು ತಾವೀಗ ವೀಕ್ಷಣೆ ಮಾಡಬಹುದು. ಅತ್ಯಂತ ಅದ್ಭುತವಾಗಿತ್ತು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಕೂಡ ನೋಡಿ ಸಂತೋಷಪಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇವೆ. ಸಾವಿರ ವರ್ಷ ಇತಿಹಾಸ ಇದೆ ಅಂತಲೂ ಇಷ್ಟೊತ್ತಿಗೆ ಸಾಕಷ್ಟು ಪ್ರಸಿದ್ಧಿ ಕೊಡಬೇಕಾಗಿತ್ತು. ಇದಕ್ಕೆ ಪ್ರಚಾರದ ಕೊರತೆ, ಎಲ್ಲೋ ಮೂಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಏನು ಎತ್ತ ಆಗ್ತದೆ. ನಿನ್ನೆ ಮೊನ್ನೆ ಆಗಿರೋ ದೇವಸ್ಥಾನಗಳು ಇವತ್ತು ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದೆ. ಹಾಗಾಗಿ ಇದು ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಸಹ ಈ ಒಂದು ಹಾಡನ್ನು, ಈ ವಿಡಿಯೋವನ್ನು ನಿಮ್ಮ ಫೋನ್ಗಳಲ್ಲಿ ನಿಮ್ಮ ರಿಲೇಷನ್ಸ್ಗಳಿಗೆ ಆಗಲಿ, ಫ್ರೆಂಡ್ಸ್ಗಳಿಗೆ ಆಗಲಿ, ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಪ್ರಚಾರ ಮಾಡಿ. ನಿಮ್ಮ ದೇವಸ್ಥಾನಕ್ಕೆ ಇನ್ನೂ ಹಲವಾರು ಭಕ್ತರು ಬರಲಿ, ಇದನ್ನು ಅಭಿವೃದ್ಧಿ ಹೊಂದಿ ದೇವಸ್ಥಾನ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ನೀಡೋದಕ್ಕೆ ವೇದಿಕೆಯನ್ನು ಬಿಟ್ಟುಕೊಟ್ಟ ಶ್ರೀ ನೀಲಕಂಠೇಶ್ವರ ಭಜನಾ ಮಂಡಳಿಯ ಎಲ್ಲ ನನ್ನ ಕಲಾವಿದರು ಮಿತ್ರರಿಗೆ, ಪ್ರಕಾಶ್ ಸ್ವಾಮಿ ಅವರಿಗೆ ಓಕೆ ಧನ್ಯವಾದಗಳು. ಮುಂದಿನ ನಮಗೆ ಗತಿಯಪ್ಪ ಸ್ವಾಮಿಯಪ್ಪ ಸ್ವಾಮಿಯಪ್ಪ ಗತಿಯಪ್ಪ ನಮಗೆ ಗತಿಯಪ್ಪ
ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ